ಎಲ್ಲ ಪುರಾತರ ಚರಣಕ್ಕೆ ಎಲ್ಲವೇ ಇಲ್ಲಿದೆ ಬಸವ ಬಸವಯ್ಯ ಬಸವ ಬಸವ ತಂದೆ ಬಸವ ಬಸವಯ್ಯ ಬಸವ ಬಸವ ತಂದೆ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿದ್ದ ಶಿವನನ್ನ ಶಿವಯೋಗಿಗಳನ್ನ ಶಿವಶರಣರನ್ನ ಶಿವಭಕ್ತರನ್ನ ಸ್ಮರಿಸಿ ಗುಯಿಲಗುಂದಿ ಗ್ರಾಮದ ಎಲ್ಲ ದೈವಗಳನ್ನ ನೆನೆಸಿ ಗುಯಿಲಗುಂದಿ ಹಬ್ಬದ ನಿಮಿತ್ತವಾಗಿ ಪ್ರಾರಂಭವಾಗಿರ್ತಕ್ಕಂಥ ಮದನಾದಿ ನಿರಂಜನ ಜಂಗಮ ಜಗದ್ಗುರು ತೋಂಟದ ಸಿದ್ಧಲಿಂಗಪ್ಪಗಳನ್ನು ಸ್ಮರಿಸಿ ಪರಂಪರಾಗತರಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರವಚನಾಚಾರ್ಯರು ಸಿದ್ಧಲಿಂಗಪ್ಪಗಳ ಪುರಾಣದ ಪ್ರವಚನವನ್ನು ಸುಶ್ರಾವ್ಯವಾಗಿ ಬರೀತಾ ಇರ್ತಕ್ಕಂಥ ಆತ್ಮೀಯರು ಮಾತೃಸ್ವರೂಪಿಗಳು ಆಗಿರ್ತಕ್ಕಂಥ ಕ್ರಿಯಾಶೀಲ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಗುರುಲಿಂಗ ಮಹಾಸ್ವಾಮಿಗಳಲ್ಲಿ ಶರಣರು ಸಿದ್ಧಲಿಂಗ ಪರಂಪರಾಗತ ದಳವಾಯಿ ವಿರಕ್ತ ಮಠದ ಪರಮ ಪೂಜ್ಯರು ತಪಸ್ವಿಗಳು ಲಿಂಗ ಪೂಜಾ ನಿಷ್ಠರು ಆಗಿರ್ತಕ್ಕಂಥ ಕ್ರಿಯಾಶೀಲ ಯತಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಶರಣ ಸಂಪಿಸಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಎಂ ಹಿರೇಮಠದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಗುಯಿಲಗುಂದಿ ಗ್ರಾಮದ ಹಿರಿಯರಲ್ಲಿ, ನೇರ್ಲಿಗಿ ಗ್ರಾಮದ ಹಿರಿಯರಲ್ಲಿ, ಬೆಳುಕಿ ಗ್ರಾಮದ ಹಿರಿಯರಲ್ಲಿ, ಗಳಗನಾಥ ಗ್ರಾಮದ ಹಿರಿಯರಲ್ಲಿ, ಇನ್ನುಳಿದ ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಹಿರಿಯರಲ್ಲಿ ಮತ್ತು ಈ ಊರಿನ ಆಗು ಹೋಗುಗಳನ್ನು ತೀರಿಸ್ತಕ್ಕಂಥ ಈ ಊರಿನ ಪುರೋಹಿತರಾಗಿರ್ತಕ್ಕಂಥ ನೇರ್ಲಿ ಗ್ರಾಮದ ಹಿರಿಯರಾದಂಥ ಮಂಜಯ್ಯಚವರಲ್ಲಿ, ಸಂಗೀತ ಕಲಾ ಬಳಗದವರಲ್ಲಿ, ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಯುವಕರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಕ್ಷಮಿಸಿ. ಮದನಾದಿ ನಿರಂಜನ ಜಂಗಮ ಜಗದ್ಗುರು ತೋಂಟದ ಸಿದ್ಧಲಿಂಗಪ್ಪಗಳು ಜಗತ್ತು ಕಂಡ ಅದ್ಭುತಗಳಲ್ಲಿ ಅದ್ಭುತ ತಪಸ್ವಿಗಳಲ್ಲಿ ಅವರೊಬ್ಬರು. ಅದಕ್ಕೆ ಇರಬೇಕೇನೋ ಯಾರೋ ಒಬ್ಬರು ಇಂಗ್ಲಿಷ್ನೊಳಗೆ ಒಂದು ಪುಸ್ತಕ ಬರೆದರು. ಅದು ಕನ್ನಡ ಅನುವಾದಕ್ಕೆ ನನಗೆ ಸಿಕ್ಕಿದ್ದು ಭೂಮಿಯ ಮೇಲೆ ಧರ್ಮಗಳು ಅಂತ.
ಅದರ ಪುಸ್ತಕದ ಹೆಸರು. ಅದರೊಳಗೆ ಬರಿತಾ ಬರಿತಾ ಲೇಖಕ ಒಂದು ಕ್ವಶನ್ ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ. ಭಾರತ ಏಕೆ ಸತ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಭಾರತ ಯಾಕೆ ಸತ್ತಿಲ್ಲ? ಅವನ ಪ್ರಶ್ನೆ ಪ್ರಕಾರ ನಾವು ಸ್ವಲ್ಪ ತೆಲಿಗೆ ಕೆಲಸ ಕೊಟ್ರ ಭಾರತ ಒಂದು ಬದುಕೈತಿ, ಉಳಿದಿವೆಲ್ಲ ಸತ್ತಾವ ಅಂತ ಅರ್ಥ. ಯಾಕಂದ್ರೆ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋದು, ಪ್ರಶ್ನೆ ಮಾಡ್ಕೊಳ್ಳೋದು. ಭಾರತ ಒಂದು ಬದುಕೈತಿ ಅವನ ಪ್ರಕಾರ, ಉಳಿದಿವೆಲ್ಲ ಸತ್ತಾವ. ಏನಿದ್ರ ಅರ್ಥ? ಸತ್ತಾವ ಅಂತೇಳಿ ಅಂತಂದ್ರೆ ಆ ದೇಶಗಳೆಲ್ಲವೂ ನಾಶ ಆಗ್ಯಾವ ಅಂತ ಅರ್ಥ ಅಲ್ಲ. ಎಲ್ಲ ಭೂಮಿ ಮೇಲೆ ಇರ್ತಕ್ಕಂಥ 200 ದೇಶಗಳೆಲ್ಲವೂ ಜೀವಂತ ಅದಾವ. ಇಲ್ಲಿ ಏನಾಗೈತಿ ಅಂತೇಳಿ ಅಂತಂದ್ರೆ ಜಗತ್ತಿನೊಳಗ ಸುಮಾರು 4-5 ಸಾವಿರ ಧರ್ಮಗಳದಾವ. ಅವರವರು ಆಚರಣೆ ಮಾಡ್ಕೊಂಡು ಬರತಕ್ಕಂಥವೇ ಒಂದು ಧರ್ಮ. ಜಗತ್ತಿನೊಳಗೆ 4-5 ಸಾವಿರ ಧರ್ಮಗಳದಾವ. ಆದ್ರೆ ಎಲ್ಲಾ ಧರ್ಮಗಳಿಗೂ ಮೂಲ ಒಂದೇ ಸಿದ್ಧಾಂತ ಯಾವುದು ಅಂತಂತಂದ್ರೆ ಅಪ್ಪ ಬಸವಪ್ಪಗಳು ಹೇಳ್ತಕ್ಕಂಥ ಸಿದ್ಧಾಂತ, ದಯವಿಲ್ಲದ ಧರ್ಮ ಅದಾವುದಯ್ಯ. ಧರ್ಮ ಅಂತಂದ್ರೆ ಡೆಫಿನೇಷನ್ ಇದು, ಬೇರೆ ಏನು ಹೇಳಬೇಕಾಗಿಲ್ಲ. ಅದಕ್ಕೆ ಬೇರೆ ಅದಕ್ಕೆ ಶ್ಲೋಕಗಳನ್ನ, ವಚನಗಳನ್ನ, ಉದಾಹರಣೆಗಳನ್ನ ಕೊಟ್ಟು ಹೇಳಬೇಕಾಗಿಲ್ಲ. ಇದು ಒಂದು ನುಡಿ ಹೇಳ್ಬಿಟ್ರೆ ಸಾಕು. ಅಪ್ಪ ಬಸವಪ್ಪಗಳು ಕೇಳ್ತಾರ, ದಯವಿಲ್ಲದ ಧರ್ಮ ಅದಾವುದಯ್ಯ. ಯಾಕಂದ್ರೆ ನೀರಿಗೆ ಒಳಗೂ ಇಷ್ಟೇ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ರು. ನಮ್ಮ ಅಗ್ನಿಗುತ್ತಲದ ಪ್ರಭುಸ್ವಾಮಿ ಮಠ ಕಲ್ಮಠದಲ್ಲಿಯೂ ಕೂಡ ಇಷ್ಟೇ ಚೆನ್ನಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದಕ್ಕೆ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಅದೇ ರೀತಿಯೊಳಗ ಭಾರತ ಏಕೆ ಸತ್ತಿಲ್ಲ ಅಂತಂದ್ರೆ ಸ್ವಲ್ಪ ಅವರು ಬಿಡಿಸಿ ಹೇಳ್ತಾರೆ. ಯೇಸು ಕ್ರಿಸ್ತ ಹುಟ್ಟದ ಒಬ್ಬನೇ ಗುರು, ಒಬ್ಬನೇ ಪ್ರವಾದಿ. ಅವನ ನಂತರ ಇವತ್ತಿನವರೆಗೂ ಇನ್ನೊಬ್ಬ ಯೇಸು ಕ್ರಿಸ್ತ ಹುಟ್ಟಿಲ್ಲ, ಹುಟ್ಟಕ್ ಬಿಡಂಗಿಲ್ಲ. ಈಗಿರೋರೆಲ್ಲರೂ ಬಿಷಪ್ಗಳು. ಆ ನಂತರದಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟದ, ಅವನೊಬ್ಬನೇ ಪೈಗಂಬರ್. ಇವತ್ತಿನವರೆಗೂ ಇನ್ನೊಬ್ಬ ಪೈಗಂಬರ್ ಹುಟ್ಟಿಲ್ಲ, ಹುಟ್ಟಕ್ ಬಿಡೋದೇ ಇಲ್ಲ. ಅಲ್ಲಿಗೆ ಮುಗೀತು. ಬುದ್ಧ ಹುಟ್ಟದ, ಅವನೊಬ್ಬನೇ ಬುದ್ಧ. ಇವತ್ತಿನವರೆಗೂ ಇನ್ನೊಬ್ಬ ಬುದ್ಧ ಹುಟ್ಟಿಲ್ಲ. 24 ಜನ ತೀರ್ಥಂಕರು ಹುಟ್ಟಿದ್ರು, 25ನೇ ಅವ ಇನ್ನೂ ಹುಟ್ಟಿಲ್ಲ. ಗುರು ನಾನಕ್ ಹಿಡ್ಕೊಂಡು 10 ಜನ ಆದ್ರು ಸಿಖ್ ಧರ್ಮದ ಗುರುಗಳು, 11ನೇ ಅವನು ಇನ್ನೂ ಹುಟ್ಟಿಲ್ಲ. ಯಹೂದಿಗಳಲ್ಲಿ ಒಬ್ಬ ಆದಮ್ ಅಂತ ಹೋದ, ಅವನ ನಂತರ ಇನ್ನೊಬ್ಬ ಹುಟ್ಟಿಲ್ಲ. ಜಗತ್ತಿನ ಹಲವು ಧರ್ಮಗಳದವಲ್ಲ, ಒಬ್ಬ ಗುರುವಿನ ನಂತರ ಅನುಯಾಯಿಗಳದಾರೆ ವಿನಃ ಧರ್ಮ ಗುರುಗಳಿಲ್ಲ. ಆದರೆ ಭಾರತದೊಳಗೆ ಹಂಗಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಅಶ್ವತ್ಥಾನ್ ಅಧರ್ಮಸ್ಯ ತದಾತ್ಮ್ಯಾಹಂ ಸೃಜಾಮ್ಯಹಂ ಅಂತ ಹೇಳ್ತಾರಲ್ಲ, ನಾನು ಈ ಭೂಮಿ ಮೇಲೆ ಧರ್ಮ ಗ್ಲಾನಿ ಆಗುವುದೆಲ್ಲ ನಾ ಹುಟ್ಟು ಬರ್ತೀನಿ ಅಂತ ಭಗವಂತ ಹೇಳಿದ್ನಲ್ಲ, ಆ ಪ್ರಕಾರವಾಗಿ ಭಾರತದೊಳಗೆ ಕಾಲಕ್ಕೆ ತಕ್ಕಂತನೇ ಧರ್ಮಗುರುಗಳು ಉದಯಿಸಿ ನೆಲ ಈ ಜಲವನ್ನು ಪಾವನಗೊಳಿಸಾಗತ್ತಾರ. ಅದಕ್ಕೆ ಭಾರತ ಇನ್ನೂ ಸತ್ತಿಲ್ಲ ಅಂತ ಹೇಳಿ ಇದೇ ವಿಚಾರ ಇಟ್ಟುಕೊಂಡು ಹೇಳಿರ್ಬೇಕು. ಮೈಲಾರದ ಬಸವಲಿಂಗ ಶರಣರು ಹೇಳಿದರು, ನೀ ನಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ. ಇವತ್ತು ಈ ಹೊಲ ಯಾರ್ದು ಏನೋ ಗೊತ್ತಿರಿ, ಯಜಮಾನರು ಈ ಹೊಲದೊಳಗ ಇವತ್ತು 3 ಜನ ಸ್ವಾಮಿಗಳು ಪಾದ ಇಡ್ತೀವಿ. ನಾಳೆಗೆ ಇಡ್ತಾರೆ, ನಾಳೆ ಇಡ್ತಾರೆ, ಆಚೆ ನಾಳೆ ಇಡ್ತಾರೆ. 9-10 ದಿವಸ ಪಾದ ಇಡ್ತಾರೆ. ಇಲ್ಲಿ ತುಲಾಭಾರ ಆಗ್ತಾವ. ಯಡಿಯೂರು ಸಿದ್ಧಲಿಂಗೇಶ್ವರನ ಒಂದು ಉತ್ಸವ ನಡೀತದ, ಜಾತ್ರೆ ನಡೀತದ, ಪ್ರವಚನ ನಡೀತದ. ದುರ್ಲಿಂಗ ಮಹಾಸ್ವಾಮಿಗಳು ಆ ಪ್ರವಚನದ ರೋವಾರಿಗಳಾಗಿ ಈ ಕಾರ್ಯಕ್ರಮ ಮಾಡ್ತಾರೆ. ಜಾಗದ ಪುಣ್ಯ ನೋಡ್ರಿ, 12 ದಿವಸ ಕಳೆದ ಬಳಿಕ ರಾತ್ರಿ ಹೊತ್ತೊಳಗೆ ಹಿಂಗ ಬಂದು ಕುಂಡ್ರಿ ಅಂದ್ರೆ ಕುಂಡ್ರೆ ಕಡಿಮೆ, ಪುರುಷ ಹಾಕಿದ್ರೆ ಕುಂಡ್ರಂಗಿಲ್ಲ. ಈಗ ಯಾಕೆ ಕುಂತೀರಿ ಹೇಳಿ? ಇಲ್ಲಿ ಬಂದು ಹಿಂದೆ ಯಾವಾಗ ಕುಂತೀರಿ? ನಿನ್ನೆ ಮೊನ್ನೆ ಆಚೆ ಮನೆ ಇಲ್ಲ. ಬಂದ್ರು ಕುಂತರ್ನು ಭಾಳ ಅಂತಂದ್ರೆ ಅತ್ತಾಗ ರೋಡ್ ನೋಡಿ ಎಲ್ಲ ಕುಂತಿರ್ತೀರಿ, ಇಲ್ಲಿ ಕುಂತಿರಂಗಿಲ್ಲ. ಇಲ್ಲಿ ಈಗ ಕುಂತಿರಲ್ಲ, ಎದಕ್ಕೆ ಕುಂತೀರಿ ಅಂತಂದ್ರೆ ಮಹಾತ್ಮನಾದಂತಹ ಯಡಿಯೂರಿನ ಸಿದ್ಧಲಿಂಗ ಯತಿಗಳನ್ನ ತಗೊಂಡು ಬಂದು ದುರ್ಲಿಂಗ ಸ್ವಾಮಿಗಳು ಇಲ್ಲಿ ಕುಂಡ್ರಶಾರ ಅಂತ ತಿಳ್ಕೊಂಡು ನೀವೆಲ್ಲ ಕುಂತೀರಿ. ಕ್ಷೇತ್ರ ನೀ ನಲಿದ ಪಾದವನ್ನಿಟ್ಟ ನೆಲ ಕ್ಷೇತ್ರ ಹಾಕ್ತೀವಿ, ಅದಕ್ಕೆ ಕುಂತೀವಿ. ಭಾರತದಾದ್ಯಂತ ಒಬ್ಬರನ್ನೇ 1000 ಜನ ಮಹಾತ್ಮರಾಗಿದ್ದಾರೆ. ಏನು ಹರಿದಾಸರು, ಏನು ಕಬೀರ, ಮೀರಾಬಾಯಿ, ಅಕ್ಕ ಮಹಾದೇವಿ, ಬಸವಣ್ಣ, ನರಸಿಂಹ ಮೆಹ್ತಾ, ಮಾಣಿಕ್ ಪ್ರಭು, ಅದ್ಭುತ ವ್ಯಕ್ತಿಗಳು ಇವೆಲ್ಲ. ನರಸಿಂಹ ಮೆಹ್ತಾನಂಥ ಅದ್ಭುತ ವ್ಯಕ್ತಿಗಳು. ರಾಜನ ಮಗಳು ಮೀರಾಬಾಯಿ ಈ ಭೂಮಿಯನ್ನು ಪಾವನಗೊಳಿಸಿದರು. ನಮ್ಮ ಭಾಗದೊಳಗೆ, ಈ ಭಾಗದೊಳಗೆ ಕಪಿಲ ಮುನಿಗಳು ಅಡ್ಡಾಡಿರ್ತಕ್ಕಂಥ ಭಾಗವಿದೆ. ಕಪಿಲ ಮುನಿಗಳು ಅಡ್ಡಾಡಿರ್ತಕ್ಕಂಥ ನಮ್ಮ ಈ ಪ್ರದೇಶ, ಈ ತುಂಗಭದ್ರಾ ನದಿ ದಂಡೆ ಐತಲ್ಲ, 1000 ವರ್ಷಗಳ ಹಿಂದೆ ಕಪಿಲ ಮುನಿಗಳು ಅಡ್ಡಾಡಿರ್ತಕ್ಕಂಥ ಜಾಗ. ಕಪಿಲ ಮುನಿಗಳು ಈ ಮೈಲಾರ ಲಿಂಗೇಶ್ವರನ ದೇವಸ್ಥಾನಕ್ಕೆ ಬಂದಾಗ, ಮೈಲಾರ ಲಿಂಗೇಶ್ವರನ ದೇವಸ್ಥಾನದೊಳಗೆ ಪೂಜೆ ಪುನಸ್ಕಾರಗಳು ಅಷ್ಟೊಂದು ಶಿಸ್ತಾಗಿರಲಿಲ್ಲ. ಅದನ್ನು ವ್ಯವಸ್ಥೆಗೊಳಿಸಿರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ಒಡೆಯರನ್ನ ನೇಮಕ ಮಾಡಿರ್ತಕ್ಕಂಥವ್ರು ಕಪಿಲ ಮುನಿಗಳು. ಆ ಕಪಿಲ ಮುನಿಗಳ ಶಿಷ್ಯ ಪರಂಪರೆ ಈ ಭಾಗದೊಳಗೆ ಬಹಳ ಬೆಳೀತದೆ. ಆ ಕಪಿಲ ಮುನಿಗಳ ಶಿಷ್ಯ ಪರಂಪರೆ ಕಾಳಾಮುಖ ಶೈವ ಸಂಪ್ರದಾಯದೊಳಗೆ ಪ್ರಕಟಗೊಳ್ಳುತ್ತೆ. ಕಾಳಾಮುಖ ಶೈವ ಸಂಪ್ರದಾಯದ ಮಠಗಳು ಈ ಭಾಗದೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಉದ್ಭವಿಸಿದವು. 1122ರಲ್ಲಿ 1000ನೇ ಇಸ್ವಿಯಿಂದ 1203ರವರೆಗೆ ಕಾಳಾಮುಖ ಶೈವ ಸಂಪ್ರದಾಯದ ಮಠಗಳೇ ಬಹಳ ಕರ್ನಾಟಕದೊಳಗೆ. ಒಂದು ಲಿಂಗಾಯತ ಮಠಗಳಿರಲಿಲ್ಲ. ಯಾಕಿರಲಿಲ್ಲ ಅಂತ ತಿಳ್ಕೊಂಡು ಹೇಳ್ತೀನಿ ಅಂತಂದ್ರೆ, ಕರ್ನಾಟಕದೊಳಗಿರ್ತಕ್ಕಂಥ ಶಾಸನಗಳು ಎಲ್ಲವೂ ಕಾಳಾಮುಖ ಶೈವ ಸಂಪ್ರದಾಯದ ಬಗ್ಗೆನೇ ಹೇಳಾಕತ್ತೇವೆ. ನಾವು ಒಂದು ಲಿಂಗಾಯತ ಮಠದ ಬಗ್ಗೆನೇ ಹೇಳಾಕತ್ತಿಲ್ಲ. ಅಧ್ಯಯನ ಇತ್ತು ಅಂತಂದ್ರೆ ಮುಂದುವರಿಬಹುದು.
ಅಧ್ಯಯನ ಇರಲಿಲ್ಲ ಅಂದ್ರೆ ಸುಮ್ಮನೆ ಇರಬಹುದು ಈ ವಿಷಯದ ಬಗ್ಗೆ. ಯಾಕಂತಂದ್ರೆ ಇದಕ್ಕೆ ಅಧ್ಯಯನ ಬೇಕು, ಸ್ಟಡಿ ಬೇಕು, ಸಂಶೋಧನೆ ಬೇಕು. ನಮ್ಮಲ್ಲಿ ನಮ್ಮ ಬೆಳಟ್ಟಿ ರಾಮಲಿಂಗೇಶ್ವರ ಮಠ ಕಾಳಾಮಠ ಶೈವ ಸಂಪ್ರದಾಯದ ಮಠ 1122ರಲ್ಲಿ 6ನೇ ವಿಕ್ರಮಾದಿತ್ಯ, ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ನಮ್ಮ ಮಠಕ್ಕೆ ಭೂದಾನವನ್ನ ಮಾಡಿರ್ತಕ್ಕಂಥ ಶಾಸನ ಇದೆ. ಕಾಳಾಮಠ ಶೈವ ಸಂಪ್ರದಾಯದ ಮಠ. ಅಂಥ ಮಠಗಳು ನಮ್ಮ ಗದಗ ಜಿಲ್ಲೆಯೊಳಗೆ ಬಹಳಷ್ಟು ಇತ್ತು ಅನ್ನೋದ್ರ ಬಗ್ಗೆ ನನ್ನ ಕಡೆಗೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪುಸ್ತಕ ಇದೆ. ಹಾಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಾಗುತ್ತೆ. ಇದು 12ನೇ ಶತಮಾನದೊಳಗೆ ಈ ಕಾಳಾಮಠ ಶೈವ ಸಂಪ್ರದಾಯದ ಸ್ವಾಮಿಗಳೆಲ್ಲರೂ ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಲಿಂಗಾಯತ ಧರ್ಮಕ್ಕೆ ಕನ್ವರ್ಟ್ ಆದರು. ಲಿಂಗಾಯತ ಧರ್ಮಕ್ಕೆ ಕನ್ವರ್ಟ್ ಆದರು. ಲಿಂಗಾಯತ ಧರ್ಮಕ್ಕೆ ಕನ್ವರ್ಟ್ ಆದ ಬಳಿಕ ಈ ಕಾಳಾಮಠ ಶೈವ ಸಂಪ್ರದಾಯದ ಮಠಗಳು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತಲೇ ಕರೀತಿದ್ರು. ಅಡ್ಡಾಡ್ತಿದ್ರು, ಎಲ್ಲಿ ಬೇಕಲ್ಲಿ ಅಡ್ಡಾಡ್ತಿದ್ರು. ನಮ್ಮ ಮಠ ಬೆಳಟ್ಟಿ ರಾಮಲಿಂಗೇಶ್ವರ ಮಠ 800 ವರ್ಷಗಳವರೆಗೆ ಹಾಳು ಬಿತ್ತರಿ. 800 ವರ್ಷ ಹಾಳು ಬಿದ್ದೈತಿ. ಆ ನಂತರದಲ್ಲಿ 1470-80ರ ದಶಕದಲ್ಲಿ ಹರದನಹಳ್ಳಿಯಲ್ಲಿ, ಇವತ್ತಿನ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ ಗ್ರಾಮದೊಳಗೆ ಮಲ್ಲಿಕಾರ್ಜುನ ಜ್ಞಾನಮ್ಮ ಅನ್ನುವಂಥ ಇರುವ ಶೆಟ್ಟರ್ ದಂಪತಿಗಳು, ಬಣಜಿಗ ದಂಪತಿಗಳು, ಆ ಬಣಜಿಗ ದಂಪತಿಗಳ ಉದರದೊಳಗೆ ಹುಟ್ಟಿರ್ತಕ್ಕಂಥವ್ರು ಯಡಿಯೂರು ಸಿದ್ದಲಿಂಗೇಶ್ವರ. ಕವಿ ಅತಿಶಯೋಕ್ತಿಯಾಗಿ ಬರೀತಾನೆ, ಇವರು ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ರು, ಬಾಳೆ ಎಲೆ ಮೇಲೆ ಮಗು ಮಲ್ಕೊಂಡಿತ್ತು ಅಂತ ತಿಳ್ಕೊಂಡು ಅತಿಶಯೋಕ್ತಿಯಾಗಿ ಬರೀತಾರೆ. ಅದನ್ನು ಸ್ವತಃ ಯಡಿಯೂರು ಸಿದ್ದಲಿಂಗೇಶ್ವರರೇ ಒಪ್ಪಂಗಿಲ್ಲ. ಬಸವಪ್ಪಗಳು ಕೇಳ್ತಾರೆ ನೋಡ್ರಿ, ಕರ್ಣದಲ್ಲಿ ಜನಿಸಿದವರುಂಟೆ ಅಂತ. ಕಿವಿಯೊಳಗೆ ಹುಟ್ಟದವ್ರು ಯಾರು ಅದಾರೆ? ಕಿವಿಯೊಳಗೆ ಹುಟ್ಟದವ್ರು ಯಾರೂ ಇಲ್ಲ. ಹಂಗಾಗಿ ಅಪ್ರಾಕೃತವಾಗಿ ಯಾರೂ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಕಪ್ಪೆಯ ಮಗಳು ಮಂಡೋದರಿ ಇತ್ಯಾದಿ ಹೇಳ್ತಾರೆ. ಆದ್ರೆ ಕಪ್ಪೆ ಹೊಟ್ಟೆಯೊಳಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ವ್ಯವಸ್ಥೆ ಏನಿತ್ತು ಅನ್ನೋದನ್ನ ಸ್ಟಡಿ ಮಾಡಿ ಹೇಳಬೇಕಾಗ್ತದೆ. ಇದನ್ನ ಕಪ್ಪೆ ಹೊಟ್ಟೆ ಹುಟ್ಟಿದ್ರು, ಅದಕ್ಕೆ ಈ ಕೈಲಾಸದಿಂದ ಮಗುವಾಗಿ ಬಂದು ಬಾಳೆಯಲ್ಲಿ ಮಲ್ಕೊಂಡ್ರು ಅನ್ನುವಂಥದ್ದು ಒಪ್ಪದೇ ಇರ್ತಕ್ಕಂಥ ವಿಚಾರ. ಹಾಗಾಗಿ ಬಸವಪ್ಪಗಳು ಕರ್ಣದಲ್ಲಿ ಜನಿಸಿದವರುಂಟೆ ಅಂತ ತಿಳ್ಕೊಂಡು ಕೇಳ್ತಾರೆ. ಅದಕ್ಕೋಸ್ಕರವಾಗಿ ಯಡಿಯೂರ ಸಿದ್ದಲಿಂಗೇಶ್ವರರು ಬಣಜಿಗರ ಮನೆಯೊಳಗನೆ ಜನ್ಮ ತಳೆದ್ರು ಅಂತ ತಿಳ್ಕೊಂಡು ನೇರವಾಗಿ ಒಪ್ಪಬೇಕಾಗ್ತದೆ. ಇದನ್ನ MM ಕಲಬುರ್ಗಿ ಅಂತವರು, RC ಹಿರೇಮಠರಂಥವರು, ಉಮಾಪತಿ ಶಾಸ್ತ್ರಿಗಳಂಥವರು ಸಂಶೋಧನೆ ಮಾಡಿ ಅತ್ಯಂತ ವಿಸ್ತೃತವಾಗಿ ಒಪ್ಪಗೊಂಡಿರ್ತಕ್ಕಂಥ ಸಹೃದಯರು. ಉಮಾಪತಿ ಶಾಸ್ತ್ರಿಗಳು ವಿವೇಕ ಚಿಂತಾಮಣಿಯ ಪ್ರಸ್ತಾವನೆ ಬರೆಯುವಂತಹ ಸಂದರ್ಭಗಳು ಅಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಯಾಕೆ ವಿವರಣೆ ಕೊಡ್ತಾರೆ ಅಂತಂದ್ರೆ, ನಿಜಗುಣರ ಶಾಸ್ತ್ರ ಅದು ವಿವೇಕ ಚಿಂತಾಮಣಿ. ನಿಜಗುಣರು ಅವರ ಒಂದು ಅಧಿಕೃತವಾಗಿರ್ತಕ್ಕಂಥ ಇರುವಿಕೆಯ ಬಗ್ಗೆ ಇಷ್ಟನೇ ಇಸ್ವಿ ಒಳಗೆ ಅವ್ರು ಇದ್ರು ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಅವ್ರ ಪರಂಪರೆ ಹೆಂಗಿತ್ತು, ಅವ್ರ ಸಮಕಾಲೀನ ಯಾರಿದ್ರು ಅಂತ ತಿಳ್ಕೊಂಡು ಸಂಶೋಧನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರರ ಬಗ್ಗೆ ಬರೀತಾರೆ. ಯಡಿಯೂರು ಸಿದ್ದಲಿಂಗೇಶ್ವರನ ಶಿಷ್ಯ ಬೋಳು ಬಸವಾರರು ಅಂತೇಳಿ, ಆ ಬೋಳು ಬಸವಾರರ ಶಿಷ್ಯರೇ ಈ ನಿಜಗುಣ ಶಿವಯೋಗಿಗಳು ಅಂತ ತಿಳ್ಕೊಂಡು ಅವರು ವ್ಯಾಖ್ಯಾನವನ್ನ ಬರೆದಿರ್ತಾರೆ ಉಮಾಪತಿ ಶಾಸ್ತ್ರಿಗಳು. ಹಾಂಗಲ ಕುಮಾರಸ್ವಾಮಿಗಳ ಶಿವಯೋಗ ಮಂದಿರದಿಂದ ಬಿಡುಗಡೆ ಆಗಿರ್ತಕ್ಕಂಥ ವಿವೇಕ ಚಿಂತಾಮಣಿಯ ಕರ್ಷವನ್ನು ಸ್ಟಡಿ ಮಾಡ್ಬೋದು, ಓದ್ಬೋದು ನೀವೆಲ್ಲ. ಹಾಗಾಗಿ ಪುಣ್ಯಾತ್ಮರೇ,
ಯಡಿಯೂರು ಸಿದ್ಧಲಿಂಗೇಶ್ವರರು ಅಂತಂದ್ರೆ ಈ ಭಾಗದೊಳಗೆ ನಮ್ಮ ಕರ್ನಾಟಕದೊಳಗೆ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವವುಳ್ಳಂಥವ್ರು, ತಪಸ್ವಿಗಳು ಹೌದು, ಪವಾಡ ಪುರುಷರು ಹೌದು, ಸಾಹಿತಿಗಳು ಹೌದು, ಧರ್ಮವನ್ನು ಪ್ರಸಾರ ಮಾಡಿರ್ತಕ್ಕಂಥವ್ರು ಹೌದು. ಆಗಿನ ಸಮಯದೊಳಗೆ 770 ಜನ ಜಂಗಮರನ್ನು ಕರ್ಕೊಂಡು ಅಡ್ಡಾಡ್ತಾರೆ, ದೇಶ ಪರ್ಯಟನೆ ಮಾಡ್ತಾರೆ. 770 ಜನ. ಅವ್ರ ಪ್ರಭಾವ ಎಂಥದ್ದು ಅಂತಂದ್ರೆ, ಒಬ್ಬಕ್ಕೆ ಹೆಣ್ಮಗಳು ಹಿಂಗ ಗುಂಜಿ ಹೆಂಗೈತಿ ಊರು ಬಳಿ ದಂಡಿಗೆ ಹಿಂಗ ಊರು. ಒಬ್ಬಕ್ಕೆ ಹೆಣ್ಮಗಳು ಸಿದ್ಧಲಿಂಗೇಶ್ವರನ ಭಾಳ ಭಕ್ತಿ, ಕುಂತರು ಎದ್ರು ಮಲ್ಕೊಂಡ್ರು ಸಿದ್ಧಲಿಂಗೇಶ ಸಿದ್ಧಲಿಂಗೇಶ ಅಂತ ಹೆಣ್ಮಗಳು. ಅವಾಗೆಲ್ಲ ಅತ್ತಿ ಕಾಟ ಭಾಳ ಇರ್ತಿತ್ತು ನೋಡ್ರಿ, ಅತ್ತಿಗಾರ ಭಾಳ ಸ್ಟ್ರಾಂಗ್ ಇರ್ತಿದ್ರು. ಈ ಸೊಸೆಗಾರ ಸ್ಟ್ರಾಂಗ್ ಅದಾರ. ಎಷ್ಟು ಸ್ಟ್ರಾಂಗ್ ಅದಾರ ಸೊಸೆಗಾರ ಅಂತಂದ್ರೆ ಲಗ್ನ ಮಾಡ್ಕೋಬೇಕಾದ್ರೆ ಒಂದು ಕಂಡೀಷನ್ ಹಾಕ್ತಾರೆ, ಅತ್ತಿ ಇರಬಾರ್ದು, ಇದ್ರು ಹಳ್ಳಿಯಾಗಿರ್ಬೇಕು, ನಾವು ಮಾತ್ರ ಸಿಟಿಯಾಗಿರ್ಬೇಕು ಅಂತ. ಇದು ವ್ಯವಸ್ಥೆ ಈಗ. ಆದ್ರೆ ಆಗಿನ ಕಾಲಕ್ಕೆ ಅತ್ತಿಗಾರ ಭಾಳ ಸ್ಟ್ರಾಂಗ್. ಒಂದು ದಿವಸ ಮನೆ ಒಳಗೆ ಸಿಕ್ಕಾಪಟ್ಟೆ ಜಗಳ ಮಾಡಿಬಿಡ್ತಾಳೆ ಅತ್ತಿ. ಅದ ಗುಂಗನೊಳಗನೆ ಆ ಹೆಣ್ಮಗಳು ಒಂದು ಕೊಳ ತಗೊಂಡು ಹೊಳಿಗೆ ನೀರಿಗೆ ಹೋಗ್ತಾಳೆ. ಹೊಳಿಗೆ ನೀರಿಗೆ ಹೋಗಿ ಅದ ಗುಂಗನೊಳಗನೆ ಡುಂಕಿ ಹೊಡೆದು ತುಂಬಿಸ್ಬೇಕ್ರಿ. ಅದು ಡುಂಕಿ ಹೊಡೆದು ತುಂಬಿಸ್ಬೇಕು. ಈಗ ನೀವತ್ತು ಡುಂಕಿ ಹೊಡಿತೀರಿ. ಡುಂಕಿ ಹೊಡೆದು ತುಂಬಿಸ್ಬೇಕಾದ್ರೆ ಕೈ ಜಾರಿ ಹೋಗಿಬಿಡ್ತದೆ ಕೊಳ. ಕೊಳ ಇಲ್ದನ ಮನೆಗೆ ಬಂದ್ರೆ ಅತ್ತಿ ಉಳಿಸಂಗಿಲ್ಲ. ಹೆಂಗೆ ಮಾಡೋದು ಅಂತ ಚಿಂತೆ ಆಗ್ತೈತಿ. ಚಿಂತೆ ಆಗಿ ಅತ್ತಾಗಿತ್ತಾಗ ನೋಡ್ತಾಳ. ಮಧ್ಯಾಹ್ನ ಹೊತ್ತು ಯಾರೂ ಇಲ್ಲ, ಯಾರೋ ಬಂದು ಈಜು ಬಿದ್ದು ಆ ಕೊಡನ ತೊಗೊಂಡ್ಬಂದು ಕೊಡಕ್ಕೆ ಯಾರೂ ಇಲ್ಲ. ದಂಡಿ ಒಳಗೆ ನಿಂತ್ಕೊಂಡು ಕೈ ಮುಗಿದು ಸಿದ್ಧಲಿಂಗೇಶ ನನ್ನ ಕೊಡ ಅಂತ ತಿಳ್ಕೊಂಡಂತಂದ್ರೆ ಅದು ಮುಂದೆ ಹರ್ಕೊಂಡು ಹೋಗ್ತಕ್ಕಂಥ ಕೊಡ, ಸಳಿವಿಗೆ ಹರ್ಕೊಂಡು ಹೋಗ್ತಕ್ಕಂಥ ಕೊಡ ಸಿದ್ಧಲಿಂಗೇಶನ ನಾಮಸ್ಮರಣೆ ಮಾಡಿದ ತಕ್ಷಣ ಹೊಳ್ಳಿ ಈಕಿ ಇದ್ದಲ್ಲಿಗೆ ಬರ್ತದ ಆ ಕೊಡ. ಅಂಥ ತಪಸ್ವಿಗಳು, ಅಂಥ ಪವಾಡ ಪುರುಷರು ಆಗಿದ್ದರು ಅವರು. ಸಿದ್ಧಲಿಂಗ ಯತಿಗಳು ಸಿದ್ಧಗಂಗೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು. ಹಲವು ಈ ಸಮಾಜದ ವೈಚಿತ್ರ್ಯಗಳನ್ನು ತಿದ್ದಿರ್ತಕ್ಕಂಥ ಮಹಾತ್ಮರು. ಅವರ ನಂತರ ಗೋಳಬಸವಾದರು ಆ ಮಠಕ್ಕೆ ಪೀಠಾಧಿಕಾರಿಗಳಾಗ್ತಾರೆ. ಅವ್ರ ನಂತರ ಅವ್ರ ಶಿಷ್ಯರು ಸುಮಾರು ಜನ ಇರ್ತಾರೆ. ಆ ಎಲ್ಲ ಶಿಷ್ಯರನ್ನ ಯಡಿಯೂರು ಸಿದ್ಧಲಿಂಗೇಶ್ವರರು, ಬೋಳಬಸವಾರಿಗಳು ನೀವೆಲ್ಲ ಒಂದೊಂದು ಕಡೆಗೆ ಹೋಗಿ ಮಠ ಕಟ್ಟುವಳ್ರಿ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಅವ್ರ ಶಿಷ್ಯರೆಲ್ಲರೂ ಒಂದೊಂದು ಕಡೆಗೆ ಬಂದು ಮಠ ಕಟ್ಟುವಂತಾರೆ. ಅವ್ರ ಶಿಷ್ಯರಲ್ಲಿ ಬಹಳಷ್ಟು ಜನ ಮಠಗಳು ಕಟ್ಟಿರ್ತಕ್ಕಂಥವು ಈ ಕರ್ನಾಟಕದೊಳಗೆ ಬಹಳಷ್ಟು ಅದಾವೆ. ನಿಮ್ಮ ಭಾಗದೊಳಗೆ ಕುರುವತ್ತಿ ಒಳಗೆ ತೋಂಟದಾರಿ ಮಠ ಅಂತ ಐತಿ. ಆ ಕುರುವತ್ತಿ ಒಳಗಿರ್ತಕ್ಕಂಥ ತೋಂಟದಾರಿ ಮಠ ಯಡಿಯೂರು ಸಿದ್ಧಲಿಂಗೇಶ್ವರ ಶಿಷ್ಯರು ಕಟ್ಟಿರ್ತಕ್ಕಂಥ ಮಠ. ಅಂಥ ಮಠಗಳು ಸಾಕಷ್ಟು ಸಿಗುತ್ತವೆ. ಆ ಮಠಗಳ ಪರಂಪರೆ ಅಲ್ಲಿಂದ ಪ್ರಾರಂಭ ಆಯಿತು. ಈ ಮಠಗಳ ಬಗ್ಗೆ ಉಲ್ಲೇಖ ಸಿಗೋದು ಎಲ್ಲಿಂದ ಅಂತಂದ್ರೆ ಕೆಳದಿ ಅರಸರಿಂದ. ಕೆಳದಿ ಅರಸರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಬಸಪ್ಪ ನಾಯಕ ಅಂತ ಬರ್ತಾನೆ. ಆ ಬಸಪ್ಪ ನಾಯಕ ಈ ಮಠಗಳನ್ನು ಬಹಳಷ್ಟು ಅಭಿವೃದ್ಧಿ ಮಾಡ್ತಾನೆ. ಶಿಸ್ತಿನ ಶಿವಪ್ಪ ನಾಯಕರು ಅಭಿವೃದ್ಧಿಯನ್ನು ಮಾಡ್ತಾರೆ. ಸಂಕಪ್ಪ ನಾಯಕರು ಅಂತ ತಿಳ್ಕೊಂಡು ಬರ್ತಾರೆ. ಆ ಸಂಕಪ್ಪ ನಾಯಕರು ನೇಪಾಳದವರೆಗೂ ಬೀಗತನವನ್ನ ಮಾಡಿ ಆ ನೇಪಾಳದವರೆಗೂ ಮಠಗಳನ್ನು ಕಟ್ಟಿರ್ತಕ್ಕಂಥ ಇತಿಹಾಸ ಇದೆ. ದಿಲ್ಲಿ ಒಳಗ ಚಾವಲ್ಕಿ ಮಂಡಿ ಅಂತ ತಿಳ್ಕೊಂಡೈತಿ. ಚಾವಲ್ಕಿ ಮಂಡಿ ಒಳಗ ಮಠವನ್ನ ಕಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಅದೇ ರೀತಿ ಒಳಗೆ ಮೊನ್ನೆ ಪ್ರಯಾಗರಾಜ್ಯದೊಳಗೆ ಕುಂಭಮೇಳ ನಡೀತು. ಆ ಪ್ರಯಾಗರಾಜ್ಯದೊಳಗೆ ಒಂದು ಜಂಗಮವಾಡಿ ಮಠ ಅಂತ ಐತಿ. ಆ ಜಂಗಮವಾಡಿ ಮಠವನ್ನ ಕಾಶಿ ಜಗದ್ಗುರುಗಳಿಗೆ ಅದರ ಉಸ್ತುವಾರಿಯನ್ನ ಬಿಟ್ಟು ಕೊಟ್ಟಿರ್ತಕ್ಕಂಥವ್ರು ಕೆಳದಿ ರಾಜರು. ಅಲ್ಲಿಂದ ಪ್ರಾರಂಭ ಆತ್ ನೋಡ್ರಿ. ನಮ್ಮ ಶಾಸನಗಳಲ್ಲಿ ಸಿಗ್ತಕ್ಕಂಥದ್ದು 350 ವರ್ಷಗಳ ಇತಿಹಾಸದೊಳಗೆ ಅಷ್ಟೇ ಈ ಮಠಗಳ, ಲಿಂಗಾಯತ ಮಠಗಳ ಬಗ್ಗೆ ಸಿಗತಕ್ಕಂಥ ಇತಿಹಾಸ. ಅದರಾಚೆ ಸಿಗಂಗಿಲ್ಲ. ಇದನ್ನ ನಾವು ಅಧ್ಯಯನ ಮಾಡಿನೇ ತಿಳ್ಕೋಬೇಕಾಗಿರ್ತಕ್ಕಂಥ ಅಂಥದ್ರೊಳಗೆ ಇವತ್ತಿನ ದಿವಸ ಆ ಮಠಗಳ ಪ್ರಾರಂಭಕ್ಕನ್ನ ಒಂದು
ಪೀಠಿಕೆಯನ್ನು ಹಾಕಿರ್ತಕ್ಕಂಥ ಆದಿ ಜಗದ್ಗುರು ಅಂತ ಹೇಳಂತಂದ್ರೆ ಅದು ಯಡಿಯೂರಿನ ತೋಂಟದ ಸಿದ್ಧಲಿಂಗ ಯತಿಗಳು ಅಂತ ತಿಳ್ಕೊಂಡು ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಅಂಥವ್ರ ಪುರಾಣವನ್ನು ಇಲ್ಲಿ ಗುಯಿಗುಂದಿ ಗ್ರಾಮದೊಳಗೆ ಹಚ್ಚಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ. ನನಗನ್ನಿಸ್ತದ ಈಗ ನೀವು ಇಲ್ಲಿ ಬಂದು ಕುಂತಿರಲಿಲ್ಲ, ಇಷ್ಟು ಜನರನ್ನು ಬಿಟ್ಟರೆ ಈ ಊರಾಗ ಹೋದ್ರೆ ಯಾರು ಸಿಗಲಿಕ್ಕಿಲ್ಲ ಬಹುಶಃ. ಅಷ್ಟು ಸಣ್ಣ ಹಳ್ಳಿ ಅಂತಿರು, ಅಷ್ಟು ಸಣ್ಣ ಹಳ್ಳಿ. ಭಾಳ ಊರಾಗಂತೇಳಿ ಅಂತಂದ್ರೆ ಒಂದಿಷ್ಟು ಕಾಲು ಇಲ್ದವ್ರು ಕೈ ಇಲ್ದವ್ರು ಅಲ್ಲಿ ಕಟ್ಟಿನ ಮೇಲೆ ನಮಗೆ ಇಲ್ಲಿ ಬರಕ್ ಆಗಂಗಿಲ್ಲ ಅಂತ ಕುಂತಿರ್ತಾರೆ ಅಷ್ಟ. ಅವ್ರು ಅದನ್ನ ಬಿಟ್ಟರೆ ಮತ್ತೆ ಇರಂಗಿಲ್ಲ. ಅಷ್ಟು ಸಣ್ಣ ಹಳ್ಳಿ ಒಳಗ 9 ಜನ ಸ್ವಾಮಿಗಳಿಗೆ ತುಲಾಭಾರ ಮಾಡೋದ್ರ ಜೊತೆಗೇನೆ ಊರ್ ತುಂಬಾ ಲೈಟಿನ ವ್ಯವಸ್ಥೆಯನ್ನ ಮಾಡಿ ಒಂದು ಹೊಸ ತೇರನ್ನ ತಗೊಂಡು ಬಂದ ಆ ತೇರನ್ನ ಎಳಿತಕ್ಕಂಥದ್ದು, ಕಳಸಾರೋಹಣವನ್ನ ಮಾಡ್ತಕ್ಕಂಥದ್ದು. ಇದು ಧೈರ್ಯ ಬರಬೇಕು ಅಂತೇಳಿ ಅಂತಂದ್ರ ಈ ಊರೊಳಗ ಪರಂಪರಾಗತವಾಗಿ ತಪಸ್ವಿಗಳು ಭಕ್ತಿಯ ಬೀಜವನ್ನ ಬಿತ್ತಿದ್ರ ಪರಿಣಾಮ ಈ ಧೈರ್ಯ ಬರ್ತದ. ಇಲ್ಲ ಅಂತಂದ್ರೆ ಬರಾಕ್ ಸಾಧ್ಯನೇ ಇಲ್ರಿ. ಧೈರ್ಯ ಬೇಕು ಅಂತೇಳಿ ಅಂತಂದ್ರೆ ಈ ರೀತಿ ಒಳಗ ಭಗತ್ ಸಿಂಗ್ ಅಂತ ಆಗಿ ಹೋದ ಪಂಜಾಬದೊಳಗೆ ಸ್ವತಂತ್ರ ಹೋರಾಟಗಾರ. ಸುಮಾರು 19 ವರ್ಷದವನಿರುವಾಗಲೇ ಲಾಹೋರ್ನೊಳಗೆ ಅವನಿಗೆ ಬ್ರಿಟಿಷರು ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದರು. ಆ ಭಗತ್ ಸಿಂಗ್ ಸಣ್ಣ ಹುಡುಗಿರುವಾಗ ತಂದೆ ಹೆಗಲ ಮೇಲೆ ಕುತ್ಕೊಂಡು ಹೊರಗೆ ಹೋಗಿದ್ನಂತೆ. ಜ್ವಾಳ ಬಿತ್ತಿದ್ದ ಅವ್ರ ತಂದೆ. ಜ್ವಾಳ ನೋಡ್ಕೊಂತ ಹೋಗುವಾಗ ಮಗು ಹೆಗಲ ಮೇಲೆ ಕುಂತಿರತಕ್ಕಂತ ಮಗು ಕೇಳ್ತದ, ಯಪ್ಪ ಇದೇನು ಜ್ವಾಳ? ಇದು ಒಂದು ಜ್ವಾಳ ಮ್ಯಾಲ ತೆನಿ ಬಿಟ್ಟೈತಲ್ಲ, ಕಾಳು ಎಷ್ಟು ಇರ್ತಾವ? ಕಾಳು ಭಾಳ ಇರ್ತಾವ, ಸಾವಿರಾರು ಕಾಳು ಇರ್ತಾವ. ಇವೆಲ್ಲ ಕೊಯ್ಕೊಂಡು ಹೋಗಿ ಒಣಗಿಸಿ ಬಡದ್ರ ನಮ್ಗೆ ಊಟಕ್ಕೆ ಆಗ್ತದ ಅಂತ ಅವ್ರ ಅಪ್ಪ ವಿವರಣೆ ಕೊಟ್ಟ ಮಗನಿಗೆ. ಆವಾಗ ಭಗತ್ ಸಿಂಗ್ ಅಂದ, ಇಷ್ಟು ಕಾಳು ಆಗ್ಬೇಕಂದ್ರೆ ಯಪ್ಪ ನೀ ಎಷ್ಟು ಕಾಳು ಹಾಕಿದಿ ಭೂಮಿಗೆ ಅಂತ ಕೇಳದ. ಒಂದು ಕಾಳಿನಿಂದ ಒಂದು ಗಿಡ ಹುಡ್ತದ, ಒಂದು ತೆನಿ ಬಿಡ್ತದ, ಆ ಒಂದು ತೆನಿ ಒಳಗೆ ಸಾವಿರಾರು ಕಾಳು ಆಗ್ತಾವ ಮಗನೇ ಅಂತೇಳಿ ತಂದಿದ್ದ ವಿವರಣೆ ಕೊಟ್ಟ. ಅವಾಗ ಹುಡುಗ ಹೇಳ್ತದ ಹೆಗಲ ಮೇಲೆ ಕೂತ್ಕೊಂಡು, ಯಪ್ಪ ಮುಂದಿನ ವರ್ಷ ನೀ ಜ್ವಾಳ ಬಿತ್ತಬೇಡ, ಬಂದಕ್ ಬಿತ್ತು ಅಂತ ಹೇಳ್ತಾನೆ. ಯಾಕೋ ಬಂದಕ್ ಬಿತ್ತಿದ್ರೆ ಮತ್ತೆ ಹೊಟ್ಟಿಗೆ ಏನು ಉಣ್ಣೋದು ಅಂತ ತಿಳ್ಕೊಂಡು ಕೇಳದ ಅಪ್ಪಿದ್ದವ. ಅದಕ್ಕೆ ಮಗ ಹೇಳ್ತಾನ, ಬಂದಕ್ಕೆ ಬಿತ್ತಿದ್ರೆ ಒಂದು ಬಂದಕ್ಕೆ ನೀನು ಊರಿದೆ ಅಂತಂದ್ರೆ ಒಂದು ಗಿಡ ಹುಡ್ತದ, ಒಂದು ತೆನಿ ಬಿಡ್ತದ, ತೆನಿ ಒಳಗೆ ಸಾವಿರಾರು ಬಂದಕ್ಕೆ ಹುಡ್ತಾವ. ಆ ಬಂದಕ್ಕೆ ತಗೊಂಡು ಬ್ರಿಟಿಷನ್ ಹೊಡೆದು ನಮ್ಮ ದೇಶದಿಂದ ಓಡಿಸಬಹುದು ಅಂತ ತಿಳ್ಕೊಂಡು ಹೇಳದ. ಆ ರೀತಿ ಒಳಗ ಈ ಊರೊಳಗ ಸಾವಿರಾರು ವರ್ಷಗಳಿಂದ ಕಪಿಲ ಮಹಾಮುನಿಗಳಂಥವ್ರು ಈ ಊರೊಳಗ ಪಾದ ಇಟ್ಟು, ಶಿಶುನಾಳ ಶರೀಫನಂತವ್ರು ಪಾದ ಇಟ್ಟು, ಮುಳುಗುಂದದ ಬಾಲಲೀಲ ಮಹಾಂತ ಶ್ರೀಗಳಂತವ್ರು ಪಾದ ಇಟ್ಟು, ಬಸವಲಿಂಗ ಶರಣರಂತವ್ರು ಪಾದ ಇಟ್ಟು, ಲಿಂಗನಾಯಕನಹಳ್ಳಿಯ ಚನ್ನವೀರ ಶ್ರೀಗಳಂತವ್ರು ಪಾದ ಇಟ್ಟು ಈ ಭೂಮಿಯನ್ನ ಭಕ್ತಿಯ ಬೀಜ ಬಿತ್ತು ಹೋಗ್ಯಾರ. ಆ ಭಕ್ತಿಯ ಬೀಜ ಇವತ್ತ ತೆನಿಯಾಗಿ ಮ್ಯಾಲ ತೆನಿಯೊಳಗ ಭಕ್ತಿಯ ಕಾಳುಗಳು ತುಂಬಿಕೊಂಡಿದ್ದಕ್ಕೆ ಈ ಕಾರ್ಯಕ್ರಮ ನಡೆದೈತೆ. ಹಂಗ ನಡೆಯಕ್ಕೆ ಸಾಧ್ಯವೇ ಇಲ್ಲ. ಅಂಥ ವ್ಯವಸ್ಥೆ ಒಳಗೆ ಇವತ್ತಿನ ದಿವಸ ದಾಸೋಹ, ಆಮೇಲಿಂದ ಈ ಕಾರ್ಯಕ್ರಮ, ಅದ್ರೊಳಗೆ ನಮ್ಮ ಜಂಬಲ್ದಿನ್ನಿ ಸಹೋದರರು ಬಂದಾರ್ರಿ ಸಂಗೀತಗಾರರಾಗಿ. ಆ ಹುಡುಗರಿಬ್ರು ಸಾಮಾನ್ಯ ಹುಡುಗರಲ್ರಿ. ಅವರು ಸಿದ್ದರಾಮ್ ಜಂಬಲ್ದಿನ್ನಿ ಅಂತ ಹೋದ್ರಿ. ಮೃತ್ಯುಂಜಯಪ್ಪಗಳ ಕಾಲಕ್ಕ ಧಾರವಾಡ ಮುರುಘಾ ಮಠದೊಳಗ ಅವರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಇಂಥ ದೊಡ್ಡ ದಿಗ್ಗಜರು ಹಾಡು ಹೇಳಕ್ ಕುಂತರು ಅಂತ ಹೇಳ್ತಂದ್ರೆ ಸಾವಿರಾರು ಜನ ಕೇಳಕ್ ಬರ್ತಿದ್ರಿ, ಚಕಡಿ ಕಟ್ಕೊಂಡ್ ಬರ್ತಿದ್ರಿ. ಅಂಥವ್ರ ಮಕ್ಕಳು ಇಬ್ರು ಸಹೋದರಿಯರಿದ್ದರು, ಅಕ್ಕ ತಂಗಿ. ಅವರ ಮೊಮ್ಮಕ್ಕಳು ಇವರು, ಆ ಹೆಣ್ಮಕ್ಕಳು ಮೊಮ್ಮಕ್ಕಳು ಇವ್ರು ಇಬ್ರು, ಅಣ್ಣ ತಮ್ಮ ಇಬ್ರು. ಒಬ್ಬರು ತಬಲಾಜಿ, ಒಬ್ಬರು ಹಾರ್ಮೋನಿಯಂ ಹಿಡ್ಕೊಂಡು ಚೆನ್ನಾಗಿ ಹಾಡ್ತಾರೆ. ಅಂಥ ಸಂಗೀತಗಾರರ ಮಧ್ಯದೊಳಗ ನಕ್ಷತ್ರಗಳು ಅಂತ ಇರ್ತಾವ ಆಕಾಶದೊಳಗೆ, ಸಾವಿರಾರು ನಕ್ಷತ್ರಗಳು ಇರ್ತಾವ. ಸಾವಿರಾರು ನಕ್ಷತ್ರ ಮಧ್ಯದೊಳಗ ಈಗ ಆಕಾಶದ ಕಡೆ ನೋಡ್ರಿ, ಚಂದ್ರ ಇಲ್ಲಲ್ಲ, ಚಂದ್ರ ಇಲ್ಲದಕ್ಕ ಎಷ್ಟು ನಕ್ಷತ್ರ ಇದ್ರು ಚಂದ ಕಾಣಂಗಿಲ್ಲ, ಹೌದಾ? ಅದಕ್ಕೆ ಒಂದ ಚಂದ್ರ ಇದ್ರೆ ಸಾಕು. ಸಾವಿರಾರು ನಕ್ಷತ್ರಗಳ ಮಧ್ಯದೊಳಗೆ ಒಂದು ಚಂದ್ರ ಇದ್ರೆ ಹೆಂಗ ಚಂದ ಕಾಣಿಸ್ತದ, ಹಂಗ ಈ ವೇದಿಕೆ ಮೇಲೆ ಸಾವಿರಾರು ನಕ್ಷತ್ರಗಳು ಬಂದು ಕೂತ್ಕೊಂಡ್ರು ನಮ್ಮ ಗುರುಲಿಂಗ ಸ್ವಾಮಿಗಳು ಅನ್ನುವಂಥ ಒಂದು ಚಂದ್ರ ಇರಲಿಲ್ಲ ಅಂತಂದ್ರೆ ಚಂದ ಕಾಣ್ಲಿಕ್ಕಿಲ್ಲ.
ಅದಕ್ಕೆ ಆ ಗುರುಲಿಂಗ ಸ್ವಾಮಿಗಳು ಈ ವೇದಿಕೆ ಮೇಲೆ ಕೂತ್ಕೊಂಡ್ರು ಅಂತಂದ್ರೆ ಚಂದ್ರಿದ್ದಾನೆ. ಅಂಥ ಸ್ವಾಮಿಗಳು ಈ ಪ್ರವಚನವನ್ನ ಮಾಡೋದು, ನೀವೆಲ್ಲ ಕೇಳೋದು. ಈ ಊರಿನ ಜನರದ್ದು ಹುರುಪು ನೋಡಿದ್ರೆ ಬಹಳ ಅದ್ಭುತ ಅನಿಸ್ತದೆ. ಏನಾರ ಒಂದ್ 2-3 ದಿವಸದ ಹಿಂದೆ ನಿಮ್ಗೆ ನಿಧಿ ಸಿಕ್ಕೈತೇನ್ರು ಮನೆ ಎಷ್ಟರ ಖರ್ಚು ಮಾಡಾಕತ್ತೀರಿ, ಏನ್ ಸುದ್ದಿ? ಇಷ್ಟು ಸಣ್ಣ ಹಳ್ಳಿ ಒಳಗೆ ಈ ಮೊನ್ನೆ ನೀರಿಗೆ ಅವರು ಅದ್ಭುತ ಕಾರ್ಯಕ್ರಮ ಮಾಡಿದ್ರು. ಅದನ್ನು ಕೂಡ ಇವರ ನಡೆಸ್ಕೊಟ್ಟಾರ ಗುರುಲಿಂಗ ಸ್ವಾಮಿಗಳು. ನೀವೆಲ್ಲ ನೋಡಿದ್ರಿ ಅಲ್ಲಿ ಹೋಗಿ ಹೆಂಗ್ ನಡೆಸ್ಕೊಟ್ರು ಅಂತೇಳಿ. ಪಕ್ಕದೊಳಗೆ 2 ಕಿಲೋಮೀಟರ್ದೊಳಗೆ ಇದು ಪ್ರಾರಂಭ ಆಗೈತೆ ಅಂತಂದ್ರೆ ಅದು ನೋಡಿ ಇದು ಪ್ರಾರಂಭ ಆಗಿಲ್ಲ. ಅದು ಇವರಿಗೆ ಧೈರ್ಯ ಕೊಟ್ಟೈತಿ. ಸಣ್ಣ ಹಳ್ಳಿ ಆದ್ರೇನು ದೊಡ್ಡ ಹಳ್ಳಿ ಆದ್ರೇನು ಭಕ್ತಿ ಒಂದಿತ್ತಂತಂದ್ರೆ ಕಾರ್ಯಕ್ರಮ ಬೇಕಾದಂಥದ್ದು ಮಾಡಬಹುದು ಅಂತ ತಿಳ್ಕೊಂಡು ಧೈರ್ಯ ಕೊಟ್ಟಿದ್ದು ಅಂತಂದ್ರೆ ನಮ್ಮ ನೀರಿಗೆ ಗ್ರಾಮ ಭಕ್ತಿ ಒಂದಿದ್ರೆ ಸಾಕು. ಇಲ್ಲಿ ಇದು ಯಾವ ಮೇವುಂಡಿ ಅಲ್ಲಿ ಏನ್ ಮಾಡಕತ್ತಾರ್ರಿ, ಅವರು ಊರು ತುಂಬಾ ಲೈಟಿಂಗ್ ಸರ್ ಹಾಕೊಂಡ್ ಕುಂತಾರ. ಇವತ್ತು ಬರುವಾಗ ನೋಡಿದೆ ನಾನು. ಹೌದಲ್ರಿ, ಹೆಣ್ಣದೇವ್ರ ಜಾತ್ರೆ, ಹೆಣ್ಣದೇವ್ರ ಜಾತ್ರೆ, ಮರ್ಯಾದನ ಜಾತ್ರೆ, ಹೆಣ್ಣದೇವ್ರ ಜಾತ್ರೆ, ಹೆಣ್ಮಕ್ಳ ಜಾತ್ರೆ ಭಾರಿ ಭರ್ಜರಿ ಇರ್ತಾವ್ರಿ ಪ್ರಕಾಶ್. ನಮ್ಮ ಗಂಡ್ಮಕ್ಳ ಜಾತ್ರೆ ಹೆಂಗಾಗಂಗಿಲ್ರಿ ನೋಡ್ರಿ, ಅಷ್ಟು ವೈರುಧ್ಯ ಐತಿ. ಹೆಣ್ಮಕ್ಳ ಜಾತ್ರೆ ಅಂತಂದ್ರೆ ಹೋಳಿಗೆ ಇರ್ತೈತಿ, ಹೌದಲ್ರಿ? ಹೋಳಿಗೆ, ತುಪ್ಪ, ಹಾಲು, ಆಮೇಲೆ ಕಡುಬು, ಆಮೇಲಿಂದ ಸಂಡಿಗೆ, ಹಪ್ಪಳ, ಅನ್ನ, ಸಾಂಬಾರು ಎಲ್ಲ ಪದ್ಧತಿ ಇರ್ತೈತಿ. ಏನು ಹಾವೂರು ದ್ಯಾಮವ್ವನ ಜಾತ್ರೆಗೆ ಹೋದ್ರಂತೂ ಅದು ಕೇಳಂಗೇ ಇಲ್ಲ. ಅಲ್ಲಿ ಇನ್ನೂ ಮೆತ್ತಂದ್ ಇರ್ತೈತಿ, ಒಟ್ಟು ಮೆತ್ತಂದ್ ಇರ್ತದ. ಬಾಯಾಗಿಟ್ಟು ಗುಳು ಮತ್ತು ನುಂಗಿರ್ಬೇಕ್ರಿ ಹೆಣ್ಮಕ್ಳ ಜಾತ್ರೆ ಅಂತಂದ್ರೆ. ಅವ್ರ ಅದಕ್ಕೆ ಬೀದಿ ಪಕ್ಕದೊಳಗೆ ಗೋಲ್ ಉಪ್ಪಿ ಅದು ಏನಂತಾರ ಪಾನಿಪುರಿನ ಬಾಯಾಗಿಟ್ಟು ಗುಳು ಮತ್ತು ನುಂಗ್ತಾರ ನೋಡ್ರಿ. ಅವರು ತಿನ್ನವು ಹಂಗೆ ಇರ್ತಾವ, ಉಣ್ಣವು ಹಂಗೆ ಇರ್ತಾವ. ಆಮೇಲಿಂದ ಅವ್ರ ಜಾತ್ರೆ ಹಬ್ಬ ಓಸು ಹಂಗೆ ಇರ್ತಾವ. ನಮ್ಮ ಜಾತ್ರೆ ಹೆಂಗಿರ್ತಾವ ಪ್ರಕಾಶ ಅಂತಂದ್ರೆ ಮಾಲ್ದಿ ಮಾಡ್ತಾರ ಗಂಡ ದೇವ್ರಿಗೆ. ಗಂಟಲ್ಲ ಇಳಿತು ಇಲ್ಲ ಅಂದ್ರೆ ಬುದ್ಧಿ ನಾವು ಹೊರಗೆ ತೆಗಿಬೇಕಾಗ ಮಾಲ್ದಿ. ಇಂಥವು ನಮ್ಮ ಜಾತ್ರೆ ಹಬ್ಬ ಎಂಥವು ಇರ್ತಾವ್ರಿ. ಮನೆ ಹೋತ್ ನೋಡ್ರಿ ಎಂಥ ಕರ್ದ್ರಿ ಗಂಡ್ಮಕ್ಳದು. ಬಸ್ನಾಗ ಹೋದ್ರೆ ರೊಕ್ಕ ಕೊಟ್ಕೊಂಡು ಸೀಟ್ ಸಿಗಬಹುದು. ನಮ್ಮ ಹಣೆ ಬರ ಹೆಣ್ಮಕ್ಳು ರೊಕ್ಕ ಕೊಡಂಗಿಲ್ಲ, ಪಾಸ್ ತೋರಿಸಿದ್ರೆ ಸೀಟ್ ಸಿಗ್ತಾವ ಅವ್ರಿಗೆ. ನಮ್ದು ಹಣೆ ಬರ ಹಿಂಗ ವರ್ಷದ ತನಕ ಹೆಂಡತಿ ಕೇಳಿದ್ದೆಲ್ಲ ಕೊಡಿಸಿ ಕೊನೆಗೆ ಮೈ ಮೇಲೆ ಅಂಗಿ ಇಲ್ದಂಗ ಆದಾಗ ಹೋಳಿ ಹುಣಿ ಬಂದ್ಬಿಡ್ತದ್ರಿ. ಓಸು ಗಂಡ್ಮಕ್ಳು ಬೀದಿಗೆ ಎಳೆದು ಬಿಡ್ತಾವ, ಅಂಗಿ ಹರಕೊಂಡ್ ಲಾಭ ಒಯ್ಕೊಂಡ್ ಏನು ಉಳ್ಕೊಂಡಿಲ್ಲೋ ಯಪ್ಪ ಅಂತ ತಿಳ್ಕೊಂಡ ಹೊರಗೆ ಬೀದಿಗೆ ಬಿದ್ದುಬಿಡ್ತಾರ. ಇದು ಗಂಡ್ಮಕ್ಳದ ಹಬ್ಬ. ನಿಮ್ಮ ಹಬ್ಬ ನೋಡ್ರಿ ಹೆಂಗ ಎಷ್ಟು ಮಜಾ ಇರ್ತಾವ. ಊರು ತುಂಬಾ ಲೈಟಿಂಗ್ ಸರ ಹಾಕಿ, ನಿಮ್ಮೂರಾಗನು ಒಂದ್ ದೇವ್ರದ ಹೆಣ್ಣ ದೇವ್ರದ ಮರಿಯಮ್ಮ ಅದು ಕಳಸಾರೋಹಣ ಮಾಡಾಕತ್ತೀವಿ. ಮೈಲಾರಲಿಂಗೇಶ್ವರ ಶಿವಾರದ ಕಾರ್ಯಕ್ರಮ, ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ, ಇದು ರಥೋತ್ಸವ, ಈ ರೀತಿ ಒಳಗ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿವಿ. ಅದಕ್ಕೆ ಹೆಣ್ಮಕ್ಳ ಜಾತ್ರೆನೇ ಅದ್ಭುತ, ಹೆಣ್ಮಕ್ಳ ಕಾರ್ಯಕ್ರಮನ ಅದ್ಭುತ. 2000 ಅವ್ರಿಗೆ ಬರ್ತೈತಿ, ನಮ್ಗೇನಿಲ್ಲ. ಹೌದಾ? ಅವ್ರು ತಮ್ಮ ಕೊಟ್ರನ ರೇಷನ್ ಬರ್ತೈತಿ, ನಮ್ಗೇನಿಲ್ಲ. ಧರ್ಮಸ್ಥಳ ಸಂಘದ ಸಾಲ ನಾವು ಏನಂದ್ರೂ ಕೊಡಂಗಿಲ್ರಿ. ನನ್ನ ಹೆಸರಿಗೆ 100 ಎಕರೆ ಹೊಲ ಇತ್ತಂದ್ರೂ ಕೊಡಂಗಿಲ್ಲ ಅವರು, ನಿಮ್ಮ ಹೆಸರಿಗೆ ಕೊಡ್ತಾರ ಅವರು. ಅಷ್ಟು ನಿಮಗೆ ಜನತಾ ಮನೆಯೂ ನಿಮಗೆ. ಅದಕ್ಕೆ ನಾನು ನಕಲಿ ಮಾಡ್ತಾ ಇರ್ತೀನಿ ಎಲ್ಲ ವೇದಿಕೆ ಮೇಲೆ. ಗಂಡ ಜಗಳ ತೆಗೆದ ತಕ್ಷಣ ಮೊದಲಿಗೆ ಏನಂತಾನವ, ಹೋಗಿ ನಿಮ್ಮ ಅಪ್ಪನ ಮನೆಗೆ ಅಂತಾನಿಲ್ರಿ ಗಂಡ, ಹೋಗಿ ನಿಮ್ಮ ಅಪ್ಪನ ಮನೆಗೆ ಅಂತಾನ. ಅವಾಗ ನೀವೇನ್ ಅನ್ಬೇಕು ಅಂತ ಹೇಳ್ತಾನೆ, ಪಂಚಾಯತಿ ಹೋಗಿ ಉತ್ತಾರ ತೆಗಸ, ಮನಿ ನಾನು ಹೆಸರಿಗಿತ್ತಂದ್ರೆ ನಾ ಇರ್ತೀನಿ, ನೀನ್ ಹೆಸರಿಗಿತ್ತಂದ್ರೆ ನೀರು ಅಂತ. ರೇಷನ್ ಕಾರ್ಡ್ನಾಗ ಹೆಸರು ಅವ್ರ, ಯಜಮಾನಿ ಅವ್ರ. ನೋಡ್ರಿ ಏನ್ ಮಾಡ್ತೀರಿ. ಇಷ್ಟೆಲ್ಲ ಆದ ಒಳಗೆ ಮತ್ತೆ ಮನೆಗೆ ಹೋಗಿ ಹಂಗಂದಿರಿ, ಮತ್ತೆ ಮಠಕ್ಕೆ ಬರ್ತಾರೆ, ಬೆಳಗ್ಗೆ ಮಠಕ್ಕೆ ಅವ್ರು ಗಣಮಕ್ಳು. ಮತ್ತು ಉತ್ತಾರ ತೋರಿಸಿದ್ರಿ ಅಂತಂದ್ರೆ ಅವ್ರೇನು ಹೋಗ್ಬೇಕು ಪಾಪ, ಗಣಮಕ್ಳು ಮಠಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಇಟ್ಕೊಳಕ್ ಆಗಂಗಿಲ್ಲ. ಇಂಥದ್ರೊಳಗೆ ನಿಮ್ಮ ಊರೊಳಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಅದು ಮಹಾ ತಪಸ್ವಿಯಾಗಿ ಈ ಭಾಗದೊಳಗೆ ಹಲವಾರು ಅನುಷ್ಠಾನಗಳನ್ನ ಮಾಡಿರ್ತಕ್ಕಂಥ ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ದಳವಾಯಿ ಮಠದ ಶಿವಕುಮಾರ ಸ್ವಾಮಿಗಳಿಗೆ ಮೊದಲನೇ ತುಲಾಭಾರ ಮಾಡೋದ್ರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಾಕತ್ತಿರಲ್ಲ. ಇದು ಬಹಳ ಶುಭ ಸೂಚನೆ ಅಂತ ತಿಳ್ಕೊಂಡು ಭಾವಿಸ್ಬೇಕಾಗ್ತದೆ. ಯಾಕಂದ್ರೆ ಈಗಿನ ಕಾಲದೊಳಗೆ ಅನುಷ್ಠಾನ ಮಾಡೋರು ಬಹಳ ಕಡಿಮೆ ಆಗಿದ್ದಾರೆ. ಮಠಗಳು ಎಲ್ಲ ಕಮರ್ಷಿಯಲ್ ಆಗಾಕತ್ತೇವ್ರಿ.
ಯಾವ ಕೆಲವೊಂದು ಮಠಗಳೊಳಗೆ ಹೋಗ್ರಿ, ಈ ಕಟ್ಟಿ ಮೇಲೆ LKG ಇರ್ತದೆ, ಈ ಕಟ್ಟಿ ಮೇಲೆ UKG ಇರ್ತದ, ಆಮೇಲೆ ಶಾಲೆ ಕಾಲೇಜು ಹಾಸ್ಟೆಲ್ ಅದು ಇದು ರಗಡ್ ರಂಪಾಟ ಮಠದೊಳಗೆ ಅಂತಂದ್ರೆ ಸ್ವಾಮಿಗಳಿಗೆ ಒಂದು 5 ನಿಮಿಷ ಕೂತ್ಕೊಂಡು ಚಂದಾಗಿ ಮಾತನಾಡಕ್ಕೆ ಟೈಮ್ ಇಲ್ಲ. ಹೋದ ತಕ್ಷಣ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಆ ಶಾಲಿದು ಏನೇನೋ ರಗಳಿರ್ತಾವ, ಅವೆಲ್ಲ ಫಿಲಪ್ ಮಾಡೋದ್ರೊಳಗೆ ಸ್ವಾಮಿಗಳು ಒಂಥರ ಕಾರ್ಕೊಂಡ್ರಾದಂಗೆ ಈಗ ಕೆಲವೊಂದು ಮಠದೊಳಗೆ ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ 1 ನಿಮಿಷ ಕೂತ್ಕೊಂಡು ಮಾತನಾಡಕ್ಕೆ ಟೈಮ್ ಇಲ್ದಂಗೆ ಅಂಥದ್ರೊಳಗೆ ಅವ್ರಿಗೆ 1 ತಿಂಗಳಗಟ್ಟಲೆ ಅನುಷ್ಠಾನ ಮಾಡಂತಂದ್ರೆ ಹೆಂಗಾಗ್ತದ್ರಿ? ಕೂತ್ಕೊಂಡು ಅನುಷ್ಠಾನ ಮಾಡಂತಂದ್ರೆ ಆಗಂಗಿಲ್ಲ. ಅದಕ್ಕೆ ಇವರು ನಮ್ಮ ಭಾಗದೊಳಗೆ, ಈ ಹಾನೂರು ಭಾಗದೊಳಗೆ ಮತ್ತು ಭಾಗಶಃ ಅದು ಯಾವುದು ಕಿತ್ತೂರು, ಹಳೆ ಕಿತ್ತೂರು ಸಂಗಮೇಶ್ವರ ದೇವಸ್ಥಾನದವರಿಗೆ ಹಲವಾರು ದೇವಸ್ಥಾನದೊಳಗೆ, ಪ್ರಸಿದ್ಧ ದೇವಸ್ಥಾನದೊಳಗಲ್ಲಿ ಊರಿರಲಿ ಇರದೇ ಇರಲಿ, ವ್ಯವಸ್ಥೆ ಇರಲಿ ಇರದೇ ಇರಲಿ, ಅನುಷ್ಠಾನ ಮಾಡಿರ್ತಕ್ಕಂಥ ಕೀರ್ತಿ ಈ ಭಾಗದೊಳಗೆ ಯಾರಿಗೆ ಸಲ್ತದ ಅಂತಂದ್ರೆ ದಳವಾಯಿ ಮಠದ ಪೂಜ್ಯರಿಗೆ ಸಲ್ತದ. ಅದಕ್ಕೆ ಇವರಿಬ್ರು ಒಂಥರ ವಿಶೇಷಣ. ಇವರು ಪ್ರವಚನಕಾರರು, ಇವರು ತಪಸ್ವಿಗಳು. ಹೀಗಾಗಿ ಇವರಿಬ್ರು ವಿಶೇಷವಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಉದ್ಘಾಟನೆ ಆಗೈತಲ್ಲ, ಈ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಊರಿನ ಗಣ್ಯಮಾನ್ಯರು ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತದ, ಬಹಳ ಸುಂದರವಾಗಿ ನಡೀತದ ಅನ್ನುವಂಥ ವಿಶೇಷವಾದಂಥ ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ, ದಾಸೋಹ ಕೂಡ ಇಟ್ಕೊಂಡಿದ್ದೀರಿ. ಯಡಿಯೂರು ಸಿದ್ಧಲಿಂಗೇಶ್ವರದ ಒಂದು ತತ್ವ ಏನಿತ್ತು, ಲಿಂಗೈಕ್ಯರಾಗುವಾಗ ಜೀವಂತ ಸಮಾಧಿ ಆದ್ರೆ ಅವರು ಜೀವಂತ ಸಮಾಧಿ ಆಗುವಂತ ಸಂದರ್ಭದೊಳಗೆ ಚಿಟ್ಟಿಗ ದೇವರು ಅಂತ ಇರ್ತಾರ ಅವ್ರು ಶಿಷ್ಯರೊಳಗೆ ಮೊದಲಿಗರು. ಬಹಳಷ್ಟು ಜನ ಶಿಷ್ಯರು ಇರ್ತಾರೆ, ಅದರೊಳಗೆ ಪ್ರಮುಖ ಶಿಷ್ಯರು ಅಂತ ಹೇಳಿದ್ರೆ ಚಿಟ್ಟಿಗ ದೇವರು ಅಂತೇಳಿ, ಅವ್ರ ಹೆಸರು ಚಿಟ್ಟಿಗ ದೇವರು. ಆ ಚಿಟ್ಟಿಗ ದೇವರನ್ನ ಕರೆದು ಹೇಳ್ತಾರ. ಒಂದು ಶಾಸನ ಬರೆಸ್ಯಾರ, 2 ಶಾಸನ ಅದಾವ, ಯಡಿಯೂರು ಸಿದ್ಧಲಿಂಗೇಶ್ವರದ್ದು 2 ಶಾಸನ ಅದಾವ. ಅದ್ರೊಳಗೆ ಒಂದು ಶಾಸನದೊಳಗೆ ಬರೆಸ್ತಾರ. ಏನಂತ ಬರೆಸ್ತಾರ ಅಂದ್ರೆ ₹13.50 ಡಿಪಾಸಿಟ್ ಇಡ್ತಾರೆ. ಆಗಿನ ಕಾಲಕ್ಕೆ 1500ರಲ್ಲಿ ₹13.50 ಡಿಪಾಸಿಟ್ ಮಾಡಿ ಚಿಟ್ಟಿಗೆ ದೇವರ ಕೈಯಾಗ ಕೊಟ್ಟು, ಇದನ್ನ ಡಿಪಾಸಿಟ್ ಇಟ್ಕೊಳ್ರಿ, ನಾನು ಗುಡಿ ಕಟ್ಟಬೇಡ್ರಿ, ಸಮಾಧಿ ಮೇಲೆ ಗುಡಿ ಕಟ್ಟಬೇಡ್ರಿ, ಇಲ್ಲಿ ಮಠ ಕಟ್ಟಬೇಡ್ರಿ, ದಾಸೋಹ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥ ಏಕೈಕ ಸ್ವಾಮಿಗಳು ಅಂತಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ. ಅಂಥ ದಾಸೋಹಕ್ಕನ ಪ್ರಮುಖವಾದಂಥ ವ್ಯವಸ್ಥೆಯನ್ನ ನೀಡಿದ್ರು. ಮುಂದೆ ಚಿಟ್ಟಿಗೆ ದೇವರು ಆಮೇಲೆ ಬೋಳಬಸವಾರರು ಇರೋ ತನಕ ನಡೆಸಿದ್ರು, ಆಮೇಲೆ ನಡೆಸಕ್ ಆಗ್ಲಿಲ್ಲ. ಅಲ್ಲಿಂದ ಆ ಯಡಿಯೂರು ಸಿದ್ಧಲಿಂಗೇಶ್ವರರ ಗದ್ದಿಗೆ ಏನಿತ್ತು ಅದು ಪೂಜೆಗೆ ಅಷ್ಟೇ ಸೀಮಿತ ಆಯ್ತು. ಅಲ್ಲಿ ಪೂಜೆ ಮಾಡ್ಕೊಂತ ಹೊಂಟ್ರು. ಆಮೇಲಿಂದ ಮುಂದೆ ಈಗ ಒಂದು 100 ವರ್ಷಗಳ ಈಚೆ ನವಲಗುಂದದ ವಿರಕ್ತ ಮಠದ ಬಸವಲಿಂಗ ಸ್ವಾಮಿಗಳು ಅಂತ ಇದ್ರು. ಆ ಬಸವಲಿಂಗ ಸ್ವಾಮಿಗಳು ನವಲಗುಂದದಿಂದ ಪಾದಯಾತ್ರೆ ಹೋದ್ರು ಯಡಿಯೂರಿಗೆ. ಪಾದಯಾತ್ರೆ ಹೋಗಿ ಯಡಿಯೂರೊಳಗ ವಸತಿ ಮಾಡಿದ ಬಳಿಕ ಅಲ್ಲಿ ಇರ್ತಕ್ಕಂಥ ಅಸ್ತವ್ಯಸ್ತ ವ್ಯವಸ್ಥೆಯನ್ನ ನೋಡಿ ಅವ್ರ ನಿರ್ಧಾರ ತಗೊಂಡ್ರಿ, ಇಲ್ಲೊಂದು ದಾಸೋಹ ಮನೆ ಹುಟ್ಟಿಸ್ಬೇಕು ಅಂತ ತಿಳ್ಕೊಂಡು ಅದಕ್ಕೊಂದು ಟ್ರಸ್ಟ್ ಮಾಡಿ ದಾಸೋಹವನ್ನ ಮರಳಿ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳ್ತಂದ್ರೆ ನವಲಗುಂದದ ವಿರಕ್ತ ಮಠದ ಬಸವಲಿಂಗ ಮಹಾಸ್ವಾಮಿಗಳು ದಾಸೋಹವನ್ನು ಪ್ರಾರಂಭ ಮಾಡಿದ್ದಾರೆ. ಆ ದಾಸೋಹವನ್ನು ಪ್ರಾರಂಭ ಮಾಡಿದ ಬಳಿಕ ನಾನು 2003-2004ರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಕರ್ತೃಗದ್ದಿಗೆ ಹಿಂದಿರ್ತಕ್ಕಂಥ ದಾಸೋಹ ಮನೆಯೊಳಗ ಕಾರ್ತಿಕ ಮಾಸದೊಳಗ ಪ್ರವಚನ ಮಾಡಕ್ ಹೋದಾಗ 2 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ಅವಾಗ 2003 2004 2 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿದ್ರು. ಆ ದೇಣಿಗೆಯನ್ನು ಎತ್ಕೊಂಡು ಬಂದು ದಾಸೋಹಕ್ಕೆ ಆ 2 ಕೋಟಿ ರೂಪಾಯಿ ಇದ್ದಿದ್ದು ಇವತ್ತು ಬಹುಶಃ ನನಗನ್ಸಿದ ಮಟ್ಟಿಗೆ ಒಂದು 10-15 ಕೋಟಿ ರೂಪಾಯಿ ಆಗಿರ್ತೈತಿ. ಆ ರೊಕ್ಕದೊಳಗೆ ಇವತ್ತು ದಾಸೋಹ ನೋಡೋದಕ್ಕೆ ಎಷ್ಟು ಚಂದ ನಡೀತೈತೆ ಅಂತಂದ್ರೆ ಯಡಿಯೂರಿಗೆ ಹೋದಂತ ಸಂದರ್ಭದೊಳಗೆ ನೀವೇನಾರ ದಾಸೋಹ ಮನೆಗೆ ಊಟಕ್ಕೆ ಹೋದ್ರಿ ಅಂತೇಳಿ ಅಂತಂದ್ರೆ ನಿಮಗೆ ಮುದ್ದಿನೂ ಕೊಡ್ತಾರ, ಆಮೇಲೆ ರೊಟ್ಟಿನೂ ಕೊಡ್ತಾರ, ಪಲ್ಯನೂ ಕೊಡ್ತಾರ, ಅನ್ನ ಸಾಂಬಾರು ಅದ್ಭುತವಾಗಿ ಮಾಡಿಕೊಟ್ಟಿರ್ತಾರೆ. ನಿಮಗೆ ಪ್ರಸಾದದ ವ್ಯವಸ್ಥೆ ಅದ್ಭುತವಾಗಿ ಮಾಡ್ತಾರೆ. ಅಂಥ ಪ್ರಸಾದದ ವ್ಯವಸ್ಥೆಯನ್ನ, ದಾಸೋಹದ ವ್ಯವಸ್ಥೆಯನ್ನ ಯಡಿಯೂರು ಸಿದ್ಧಲಿಂಗೇಶ್ವರ ಅಂದು ಹುಟ್ಟು ಹಾಕಿರ್ತಕ್ಕಂಥದ್ದು ಇಂದು ಬೆಳೆದ ಹೆಮ್ಮರವಾಗಿ ನಿಂತೈತೆ. ಅಲ್ಲಿ ಅಷ್ಟೇ ಅಲ್ಲ, ಕಗ್ಗೇರಿ ಒಳಗೂ ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ದಾಸೋಹ ನಡೀತೈತೆ.
ಅದು ಹೇಳಿದ್ರೆ ಬಹಳ ವಿಸ್ತಾರ ಐತಿ. ಆ ಹೇಳಿದ ಸಿದ್ಧಲಿಂಗೇಶ್ವರ ಒಂದು ದಿವಸದೊಳಗೆ ಮುಗಿಯೋದಲ್ಲ. ಅಪ್ಪಗಳು ಹೇಳ್ತಾರಲ್ಲ 10 ದಿವಸದೊಳಗೂ ಮುಗಿಯಂಗಿಲ್ಲ. ಅಷ್ಟು ಅದ್ಭುತವಾದಂತಹ ಚರಿತ್ರೆ ಐತಿ. ಆ ಚರಿತ್ರೆಯನ್ನ ಅಪ್ಪಗಳ ಬಾಯಿಯೊಳಗೆ ದಿನ ನೀವೆಲ್ಲ ಕೇಳ್ಕೊಂತ ಹೋಗ್ರಿ ಅನ್ನುವಂತ ಸಂದೇಶವನ್ನು ನೀಡ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ತಿಳ್ಕೊಂಡು ಹರಿಸಿ ನನ್ನೊಂದೆರಡು ಮಾತುಗಳು